ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಅತ್ಯದ್ಭುತವಾದಂತಹ ಯಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನೀವು ನೋಡ್ತಿದ್ದೀರಾ ಸರ್ವಕಾರ್ಯ ಸಿದ್ಧಿ ಯಂತ್ರ ಅಂತ. ಸರ್ವಕಾರ್ಯ ಸಿದ್ಧಿ ಅಂತ ಹೇಳಿದ್ರೆ ನಮಗೆ ಸಕಲ ಕಾರ್ಯಗಳಲ್ಲೂ ಸಿದ್ಧಿಯಾಗೋಂಥದ್ದು, ಜಯ ಸಿಗುವಂಥ ಒಂದು ಯಂತ್ರ ಆಗಿರುತ್ತೆ. ಈ ಯಂತ್ರನ ನಾವು ಯಾವಾಗ ಬರಿಬೇಕು ಮತ್ತು ಯಾವುದಕ್ಕೆಲ್ಲ ಇದು ಉಪಯೋಗಕ್ಕೆ ಬರುತ್ತೆ ಅಂತ ನಾನು ನಿಮಗೆ ಕೂಲಂಕುಷವಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ಇದರ ಉಪಯೋಗ ನೀವು ಪಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗಾಗಲಿ ಅಥವಾ ನಿಮ್ಮ ಬಂಧು ಬಳಗಕ್ಕಾಗಲಿ ತಿಳಿಸಿ. ಯಾಕೆಂದರೆ ಪ್ರತಿಯೊಬ್ಬರು ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆನ ಎದುರಿಸ್ತಾ ಇರ್ತಾರೆ. ಅವರಿಗೆ ಇಂಥ ಯಂತ್ರಗಳು ಸ್ವಲ್ಪ ಕಾರ್ಯಕ್ಕೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿಯಾಗಿದ್ದರೆ ಈ ಯಂತ್ರದ ಬಗ್ಗೆ ನಿಮಗೆ ಫುಲ್ ಮಾಹಿತಿ ಕೊಡ್ತೀನಿ. ಇದೊಂದು ಸರ್ವಕಾರ್ಯ ಸಿದ್ಧಿ ಯಂತ್ರ ಆಗಿರುತ್ತೆ. ಈ ಯಂತ್ರನ ನಾವು ಗುರುಪುಷ್ಯದಲ್ಲಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅಥವಾ ಒಂದು ಒಳ್ಳೆಯ ಪಂಚಮಿ ದಿನಗಳಲ್ಲಿ ಬರ್ಕೋಬೇಕು. ಯಾವಾಗ ಬರ್ಕೋಬೇಕು ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಬರ್ಕೋಬೇಕು. ನೀವು ಬೇರೆ ಸಮಯದಲ್ಲಿ ಇದನ್ನ ಬರೆಯೋ ಹಾಗಿಲ್ಲ. ಬ್ರಾಹ್ಮಿ ಮುಹೂರ್ತನೇ ಇದಕ್ಕೆ ಪ್ರಶಸ್ತವಾದ ಸಮಯ ಅಂತ ಹೇಳ್ಬೋದು. ಇನ್ನು ಸರ್ವಾರ್ಥ ಸಿದ್ಧಿ ಯೋಗದಲ್ಲೂ ಬರಿಬೋದು, ಸಿದ್ಧಿ ಯೋಗದಲ್ಲಿ ವೃದ್ಧಿ ಯೋಗದಲ್ಲಿ ಕೂಡ ಬರಿಬೋದು. ಇನ್ನು ಗುರುವಾರಗಳಲ್ಲೂ ಕೂಡ ಇದನ್ನ ಬರಿಬೋದು. ಇದನ್ನ ಯಾವ ರೀತಿ ಬರಿಬೇಕು ಅಂತ ಹೇಳಿದ್ರೆ, ಒಂದು ಭುಜಪತ್ರೆ ತಗೊಳ್ಳಿ ಅಥವಾ ತಾಮ್ರದ ತಗಡು ತಗೊಳ್ಳಿ, ಅದರಲ್ಲಿ ನೀವು ಇದನ್ನ ಬರಿಬೇಕಾಗುತ್ತೆ. ನೀವು ಕಬ್ಬಿಣದ ಲೇಖನಿ ಅಥವಾ ಪೆನ್ನೆಲ್ಲ ಉಪಯೋಗಿಸಿ ಬರಿತೀರಲ್ಲ, ಆ ಥರದ್ರಲ್ಲಿ ಬರಿಬಾರ್ದು. ಈಗಲೇ ಹೇಳ್ತೀನಿ ನೋಡಿ, ನೀವು ಒಂದು ಮಲ್ಲಿಗೆ ಕಡ್ಡಿ ಆದರೂ ತಗೋಬೋದು ಅಥವಾ ದಾಳಿಂಬೆ ಕಡ್ಡಿ ಆದರೂ ತಗೋಬೋದು ಅಥವಾ ಬೆಳ್ಳಿಯಿಂದ ಕಡ್ಡಿ ತಗೋಬೋದು ಅಥವಾ ಪಂಚಲೋಹದ ಕಡ್ಡಿ ಕೂಡ ತಗೋಬೋದು. ನೀವು ಇಂಥ ಲೇಖನಿನ ಉಪಯೋಗಿಸ್ಕೊಂಡೆ ಈ ಯಂತ್ರನ ಬರಿಬೇಕಾಗುತ್ತೆ. ನೋಡಿ, ಈ ಥರದೊಂದು ಕಾಲಮ್ಗಳು ಹಾಕ್ಕೊಳ್ಳಿ. 4 ಬಾಕ್ಸಿನ ಒಂದು ಕಾಲಮ್ ಹಾಕ್ಕೊಂಡು ಅದರೊಳಗೆ ಏನು ನಂಬರ್ಗಳೆಲ್ಲ ಬರೆದಿದ್ದೀನಿ ಆ ರೀತಿಯಾಗಿ ತುಂಬಿಸ್ಕೋಬೇಕು. ಆರ್ಡರ್ ವೈಸಲ್ಲೇ ತುಂಬಿಸ್ಕೋಬೇಕು. ಇದು ಎಡದಿಂದ ಬಲಕ್ಕೆ ಹೋಗುತ್ತೆ. ನೀವು ಮೇಲಿಂದ ಕೆಳಗೆ ಅಂದರೆ 80 9 98 1 ಈ ಥರ ಬರಿಬಾರ್ದು. 80 100 08 93 97 16 98 97 9 1 16 65 90 ಈ ರೀತಿಯಾಗಿ ಬರಿಬೇಕು. ನೀವು ಉಲ್ಟಪಲ್ಟ ಎಲ್ಲ ಬರೆದುಬಿಟ್ಟು ನನಗೆ ಇದು ಕೆಲಸ ಆಗಿಲ್ಲ ಅಂತೆಲ್ಲ ಹೇಳಬಾರ್ದು. ಈ ಥರ ಎಲ್ಲ ಬರ್ಕೊಂಡಾದಮೇಲೆ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ನಂತರ ನೈವೇದ್ಯನೂ ಮಾಡಬೇಕಾಗುತ್ತೆ. ನಿಮ್ಮ ಕೈಲಾದಂಥ ನೈವೇದ್ಯನ ಮಾಡಿ, ಸಿಹಿ ಇರಲಿ. ಆಮೇಲೆ ಈ ಓಂ ಗಂ ಗಣಪತಿಯೇ ನಮಃ ಅಂತ ಮಂತ್ರ ಇದೆ ನೋಡಿ. ಈ ಮಂತ್ರನ ನೀವು ಬರೆದಿರೋ ಅಂಥ ಯಂತ್ರದ ಮೇಲೆ ನಿಮ್ಮ ಬಲಗೈ ಇಟ್ಬಿಟ್ಟು 1008 ಸರಿ ಜಪ ಮಾಡಬೇಕು. ಬೆಳಗಿನ ಸಮಯ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು. ಈಗಲೇ ಹೇಳಿದ್ದೀನಿ, ಅಂದರೆ ಒಂದು 3:30ಯಿಂದ 5:30 ಒಳಗೆ ನೀವು ನಿಮ್ಮ ಕುಲದೇವತೆ ಇಷ್ಟ ದೇವತೆ ಪೂಜೆ ಮಾಡಿ ನಂತರ ಇದನ್ನ ಬರೆದು ನಂತರ ಈ ಮಂತ್ರನ 1008 ಸರಿ ಜಪ ಮಾಡಬೇಕಾಗುತ್ತೆ. ಅಲ್ಲಿಗಿದು ಪ್ರಾಣ ಪ್ರತಿಷ್ಠೆ ಆಗುತ್ತೆ. ನಂತರ ಇದನ್ನ ನೀವು ಒಂದು ತಾಯಿತ ಥರ ಟ್ಯೂಬ್ ಬರುತ್ತಲ್ಲ ಅದರಲ್ಲಿ ಹಾಕ್ಕೊಂಡು ನೀವು ಕೊರಳಲ್ಲಾದರೂ ಧರಿಸ್ಕೋಬೋದು ಅಥವಾ ನಿಮ್ಮ ಮನೆಯಲ್ಲಿ ಒಂದು ಅದೇ ದೇವ್ರ ಫೋಟೋ ಇಡ್ತೀವಲ್ಲ ಆ ಥರ ಹ್ಯಾಂಗ್ ಮಾಡಿ ಇಡ್ಬೋದು. ನಂತರ ಗಲ್ಲಪೆಟ್ಟಿಗೆಗಳಲ್ಲಿ ಇಡ್ಬೋದು. ನಂತರ ಯಾರು ವ್ಯಾಪಾರ ಮಾಡ್ತಾ ಇರ್ತಾರೆ ಅಂಥ ಜಾಗಗಳಲ್ಲಿ, ಅಂದರೆ ಕ್ಯಾಶ್ ಬಾಕ್ಸ್ ಇರುತ್ತಲ್ಲ ಅಲ್ಲಿ ಇಡ್ಬೋದು. ಅಥವಾ ಬೀದಿ ಬದಿ ವ್ಯಾಪಾರ ಆಗಿದ್ದರೂ ಕೂಡ ಅಲ್ಲೂ ಇಡ್ಬೋದು. ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗುತ್ತೆ. ಇದು ಇಡೋದ್ರಿಂದ ನೀವು ಏನೇ ಕೆಲಸ ಮಾಡಿದ್ರಿ, ಆಮೇಲೆ ತುಂಬ ಜನ ಹೇಳ್ತಾ ಇರ್ತಾರೆ ನಾವು ಏನು ಕೆಲಸ ಕೈ ಹಾಕಿದ್ರು ಅದು ಏನಾದ್ರು ಒಂದು ವಿಘ್ನ ಆಗುತ್ತೆ, ನಮಗೆ ಕೆಲಸ ಆಗಿ ಬರಲ್ಲ, ನಂತರ ಇವತ್ತು ಮಾಡ್ತಾ ಇರೋದನ್ನ ಇನ್ನೊಂದು ವರ್ಷ ಆದರೂ ಆಗಿಲ್ಲ, ತುಂಬ ಪ್ರಯತ್ನ ಮಾಡ್ತಾಯಿದ್ದೀವಿ, ನಮ್ಗೆ ಅದು ಕೆಲಸನೇ ಆಗ್ತಾಯಿಲ್ಲ, ಒಂದು ಕೆಲಸ ಸಿಗಬೇಕು, ಆ ಕೆಲಸ ಸಿಗ್ತಾ ಇಲ್ಲ, ಹಣ ಬರಬೇಕು ಬರ್ತಾ ಇಲ್ಲ, ಈ ಥರ ತುಂಬ ಕಂಪ್ಲೇಂಟ್ಸ್ ಎಲ್ಲ ಇರುತ್ತೆ. ಅಂಥ ಸಂದರ್ಭದಲ್ಲೂ ಇದನ್ನ ಈ ಯಂತ್ರ ಬಳಸೋದ್ರಿಂದ ನಿಮಗೆ ಸಕಲ ಕಾರ್ಯನೂ ಸಿದ್ಧಿಯಾಗುತ್ತೆ. ಗಣಪತಿಯ ಆಶೀರ್ವಾದ ಕೂಡ ಇರುತ್ತೆ. ಆದ್ದರಿಂದ ನೀವು ಈ ಯಂತ್ರನ ಬಳಸ್ಬೋದು. ಇನ್ನೊಂದು ವಿಷಯ, ಈ ಯಂತ್ರಕ್ಕೆ ನೀವು ಬರೀ ಯಂತ್ರ ಮಾತ್ರ ಹಾಕಿದ್ರೆ ಸಾಲದು. ಗೋರೋಚನ, ಪುನುಗು, ಕಸ್ತೂರಿ, ಬಿಳಿ ಎಕ್ಕದ ಬೇರು ಮತ್ತು ಉತ್ತರಾಣಿ ಬೇರು ಇವುಗಳನ್ನ ತುಂಬಬೇಕಾಗುತ್ತೆ. ಯಾವುದು ಯಂತ್ರದ ಟ್ಯೂಬಲ್ಲಿ ತುಂಬಿ ನಂತರ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ನೀವು ಕಟ್ಕೋಬೇಕು. ಅಥವಾ ನೀವು ಫೋಟೋ ಥರ ಮಾಡಿ ಇಟ್ಕೋತೀನಿ ಅಂತ ಹೇಳಿದ್ರೆ ಅಲ್ಲೂ ಕೂಡ ನೀವು ಗೋರೋಚನ, ಪುನುಗು, ಕಸ್ತೂರಿ, ಬಿಳಿ ಎಕ್ಕದ ಬೇರು, ಉತ್ತರಾಣಿ ಬೇರು ಇವುಗಳನ್ನ ಹಾಕಲೇಬೇಕಾಗುತ್ತೆ. ನಂತರ ಧೂಪ ದೀಪ ನೈವೇದ್ಯ ಎಲ್ಲ ಮಾಡಿರ್ತೀರ, ಪೂಜೆ ಮಾಡಿರ್ತೀರ.
ಮತ್ತು ಗಂಧಾಕ್ಷತೆಗಳು, ಭಸ್ಮ ಇವೆಲ್ಲ ಉಪಯೋಗಿಸ್ಬೇಕಾಗುತ್ತೆ. ಇದೆಲ್ಲ ಮಾಡಿ ಆದಮೇಲೆ ಇನ್ನು ಮಲ್ಲಿಗೆ ಹೂವು ಅಥವಾ ಕೆಂಪು ಕಣಗಲೆ ಹೂವು, ಕೆಂಪು ದಾಸವಾಳ ಹೂವು ಇದನ್ನ ಬಳಸಿ ನೀವು ಪೂಜೆ ಮಾಡಿ. ಇದೊಂದು ಸರ್ವಕಾರಿ ಸಿದ್ಧಿ ಯಂತ್ರ, ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ನಿಮಗೆ ಯಾರೂ ಇದನ್ನ ಬರ್ಕೊಡೋದು ಬೇಡ, ಏನು ಬೇಡ, ನೀವೇ ಮಾಡ್ಕೊಳ್ಳೋ ಅಂಥದ್ದು ಆಗಿದೆ. ಅದರಿಂದ ಇದನ್ನ ಮಾಡ್ಕೊಳ್ಳಿ. ಅಥವಾ ನಿಮಗೇನಾದ್ರು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಬೇಕು ಅಂದರೆ ನಾವು ರೆಡಿ ಮಾಡಿಕೊಡ್ತೀವಿ. ನೋಡಿದ್ರಲ್ಲ, ಇದು ಯಾವ ರೀತಿ ತಯಾರಿಸ್ಬೇಕು ಸರ್ವಕಾರ್ಯ ಸಿದ್ಧಿ ಯಂತ್ರನ, ಏನೆಲ್ಲ ಹೂ ಬಳಸಬೇಕು ಮತ್ತು ಯಾವ ರೀತಿ ಮಂತ್ರಗಳನ್ನ ಹೇಳಬೇಕು, ಪ್ರತಿಯೊಂದೂ ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿಯಾಗಿ ಮಾಡಿಕೊಂಡು ನೀವು ನಿಮ್ಮ ಎಲ್ಲ ಕಾರ್ಯಗಳನ್ನ ನೆರವೇರಿಸ್ಕೋಬೋದು. ಜೊತೆಗೆ ಇನ್ನೊಂದು ವಿಚಾರ ಕೂಡ ಹೇಳ್ತೀನಿ. ನಾವು ಏನೇ ಯಂತ್ರ ಆಗಲಿ, ಮಂತ್ರ ಆಗಲಿ, ಏನೇ ಮಾಡಿದ್ರೂ ಕೂಡ ನಮ್ಮ ಪ್ರಯತ್ನ, ನಮ್ಮ ನಂಬಿಕೆ ಅನ್ನೋದು 100% ಕೆಲಸ ಮಾಡುತ್ತೆ. ಆದ್ದರಿಂದ ನೀವು ಪ್ರಯತ್ನ ಪಡಬೇಕು, ಹಾಗೆ ನಂಬಿಕೆ ಕೂಡ ಇಡಬೇಕು. ಜೊತೆಗೆ ಯಂತ್ರ ಮಂತ್ರಗಳು ಕೂಡ ಕೆಲಸ ಮಾಡ್ತವೆ. ಇದಿಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.